ಕಲಬುರಗಿಯಲ್ಲಿ ಮಹಾದಾಸೋಹಿ ಶರಣಬಸವೇಶ್ವರರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಲಕ್ಷಾಂತರ ಭಕ್ತ ಸಮೂಹದ ಮಧ್ಯೆ ರಥೋತ್ಸವ ಕೂಡ ಜರುಗಿತು. ಪೀಠಾಧಿಪತಿ ಶ್ರೀ ಶರಣಬಸಪ್ಪನವರು ಭಕ್ತರಿಗೆ ಪರಸುಬಟ್ಲುವಿನ ದರ್ಶನ ಮಾಡಿಸಿದ್ರು. ಪರಸುಬಟ್ಲು ತೋರಿಸಿದ ಬಳಿಕ ಜನ ಹರ್ಷೋದ್ಗಾರ ಮಾಡಿದರು. ಅಖಾಡದಲ್ಲಿ ಕುರುಡು ಕಾಂಚಾಣ ಕುಣಿತಾ ಇದೆ. ಹಣ, ಹೆಂಡ, ಸೀರೆ, ಬಂಗಾರದ ಸದ್ದು ಸಿಕ್ಕಾಪಟ್ಟೆ ಜೋರಾಗಿದೆ. ಆದರೆ ಇದನ್ನೆಲ್ಲ ಸಾಗಿಸೋರು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರ್ತಾರೆ. ಅಷ್ಟು ಬುದ್ಧಿವಂತರಿರ್ತಾರೆ. ಸೊ ಏನೇನಾಯ್ತು ನೋಡಿ. ಲೋಕ ಅಖಾಡದಲ್ಲಿ ಕುರುಡು ಕಾಂಚಾಣ, ಹಣಕ್ಕಿಂತಲೂ ಮದ್ಯದ ಕುಣಿತ ಜೋರು. ನಿಜ, ಲೋಕ ಅಖಾಡದಲ್ಲೇ ಕುರುಡು ಕಾಂಚಾಣ ಕುಣಿಯುತ್ತಿದೆ. ಹಣ, ಮದ್ಯ, ಸೀರೆ, ಬಂಗಾರ, ಬೆಳ್ಳಿಯನ್ನ ನೀಡಿ ಮತದಾರರನ್ನ ಸೆಳೆಯಲಾಗ್ತಿದೆ. ರಾಜ್ಯಾದ್ಯಂತ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡ್ತಿದ್ದಾರೆ. ಚುನಾವಣಾ ಅಧಿಕಾರಿಗಳ ಬೇಟೆಯಲ್ಲಿ ಪತ್ತೆಯಾದ ಸಂಪತ್ತು ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ರಾಜ್ಯದಲ್ಲಿ ಇಲ್ಲಿಯವರೆಗೆ 20.85 ಕೋಟಿ ನಗದು, 27 ಕೋಟಿ ಮೌಲ್ಯದ ಮದ್ಯ ಸೀಸ್ ಮಾಡಲಾಗಿದೆ. ಲೋಕದಲ್ಲಿ ಎಣ್ಣೆ ಕುಣಿತ. ರಾಜ್ಯದಲ್ಲಿ ಈವರೆಗೆ 20.85 ಕೋಟಿ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಬರೋಬ್ಬರಿ 27 ಕೋಟಿ ಮೌಲ್ಯದ ಮದ್ಯವನ್ನ ಸೀಸ್ ಮಾಡಲಾಗಿದೆ. ಅಲ್ಲದೆ 1.47 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ 9 ಕೋಟಿ ಮೌಲ್ಯದ 15 ಕೆಜಿ ಚಿನ್ನ, 27 ಕೋಟಿ ಮೌಲ್ಯದ 59 ಕೆಜಿ ಬೆಳ್ಳಿಯನ್ನ ಸೀಸ್ ಮಾಡಿದ್ದಾರೆ. 9 ಲಕ್ಷ ಮೌಲ್ಯದ 21.17 ಕ್ಯಾರೆಟ್ ವಜ್ರ ಪತ್ತೆಯಾಗಿದೆ. ಒಟ್ಟು 62.42 ಕೋಟಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಳ್ಳಾರಿಯಲ್ಲಿ ಕಂತೆ ಹಣ ಸೀಸ್. ಇವತ್ತು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. 3 ಯುವಕರ 3 ಬೈಕ್ಗಳಲ್ಲಿ ಹಣವನ್ನ ಬೇಟೆಯಾಡಿದ್ದಾರೆ. ಒಂದು ಬೈಕ್ನ ಸೈಡ್ ಬ್ಯಾಗ್ನಲ್ಲಿ 6,05,000, ಇನ್ನೊಂದು ಬೈಕ್ನ ಬ್ಯಾಗ್ನಲ್ಲಿ 1 ಲಕ್ಷ, ಮತ್ತೊಂದು ಬೈಕ್ನ ಬ್ಯಾಗ್ನಲ್ಲಿ 1,18,000 ಹಣ ಪತ್ತೆಯಾಗಿದೆ. ಒಟ್ಟು 8,23,000 ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಈವರೆಗೂ 25 ಲಕ್ಷ ಮೌಲ್ಯದ ವಸ್ತುಗಳು, ಸುಮಾರು 40 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ದಾರೆ. ಒಟ್ಟಾರೆ ಲೋಕಸಮರ ಹತ್ತಿರವಾಗ್ತಿದ್ದಂತೆ ಕುರುಡು ಕಾಂಚಾಣ ಕುಣಿತವು ಜೋರಾಗಿರೋದಂತೂ ಸತ್ಯ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.